ಈ ದಶಾವತಾರ ಒಂದು ಜೀವ ನನ್ನ ಶೋಧನೆಯಲ್ಲಿ ಕಂಡುಕೊಂಡ ಅನಲೈಸ್. ಮತ್ಸ್ಯ, ಕೂರ್ಮ, ವಾರಾಹ, ಮತ್ಸ್ಯಾವತಾರ, ಕೂರ್ಮಾವತಾರ, ವಾರಾಹಾವತಾರ ಅಂತೆಲ್ಲ ಅವತಾರಗಳುಂಟು. ಒಂದು ಜೀವ ವೀರ್ಯ ರೂಪದಲ್ಲಿ ಮತ್ಸ್ಯಾವತಾರದಲ್ಲಿರ್ತಾನೆ. ಅವನು ಪಿಂಡ ರೂಪಕ್ಕೆ ಹೋದಾಗ ಕೂರ್ಮದ ರೂಪ ಧಾರಣೆ ಮಾಡ್ತಾನೆ. ಆಮೇಲೆ ಅವನು ಹೀಗೆ ಮಗು ಹೀಗಿದ್ದಾಗ ಅದು ವಾರಾಹ ರೂಪ ಧಾರಣೆ ಮಾಡ್ತದೆ. ಅದಾದಮೇಲೆ ಅದೇ ಮಗು 9 ತಿಂಗಳು ದಷ್ಟಪುಷ್ಟವಾಗಿ ಬೆಳೆದು ಅದು ಡೆಲಿವರಿ ಹೊರಗೆ ಬಂದಾಗ ಅದು ವಾಮನ ಅವತಾರ ಧಾರಣೆ ಮಾಡಿರುತ್ತೆ. ಆಮೇಲೆ ಅದು ಬೆಳೆಯುವಾಗ ಸ್ವಲ್ಪ ಸಿಟ್ಟೆಲ್ಲ ಇರುತ್ತೆ, ಪರಶುರಾಮನ ಅವತಾರದಲ್ಲಿರುತ್ತೆ. ಯಾಕೆ ಅವನಲ್ಲಿ ಸ್ವಲ್ಪ ಕ್ರೋಧ ಇತ್ತು. ಆಮೇಲೆ ಅವನಿಗೆ ಪ್ರೈಮರಿ, ಸೆಕೆಂಡರಿ, ಹೈಯರ್ ಎಜುಕೇಷನ್ಗಳಾದಾಗ ಅವನು ಧರ್ಮವನ್ನು ಕಲಿತಾನೆ, ಎಥಿಕ್ಸ್ ಕಲಿತಾನೆ, ನಾಗರಿಕತೆ ಕಲಿತಾನೆ. ಅವ ರಾಮಾವತಾರಕ್ಕೆ ಬರ್ತಾನೆ. ಆ ರಾಮಾವತಾರದಲ್ಲಿ ತಾನು ಪಡೆದ ಆದರ್ಶವಾದ ಆಚರಣೆಯಿಂದ ಜ್ಞಾನ ಪ್ರಾಪ್ತಿಯಾಗುತ್ತೆ. ಜಗತ್ತಲ್ಲಿರೋ ಸುಖ ಭೋಗಗಳನ್ನು, ದುಃಖವನ್ನು ತಾನು ಭೋಗಿಸಿ ಪೂರ್ಣಾವತಾರ ಆದ ಕೃಷ್ಣನ ಜ್ಞಾನಾವತಾರಕ್ಕೆ ಬರ್ತಾನೆ. ಅದಾದ ಮೇಲೆ ಪ್ರಪಂಚವನ್ನು ಸರಿ ಮಾಡ್ತಾ ಸೊಸೈಟಿಯಲ್ಲಿ ರೆವಲ್ಯೂಷನ್ ಮಾಡಿ ತನ್ನನ್ನು ತಾನು ಬದಲಾಯಿಸಿ ಜಗತ್ತಿನ ಬದಲಾವಣೆಗೂ ಕಾರಣ ಆದಾಗ ಕಲ್ಕಿ ಅವತಾರ ಆಗ್ತಾನೆ. ಕೊನೆಗೆ ಇದೆಲ್ಲವೂ ಪೂರ್ಣ ಮಾಡಿ ಪರಮಶಾಂತಿಯನ್ನು ಹೊಂದಿದಾಗ ಅವ ಬುದ್ಧಾವತಾರ ಆಗ್ತಾನೆ. ಇದು ದಶಾವತಾರಕ್ಕೂ ಒಂದು ಜೀವಕ್ಕಿರೋ ಲಿಂಕ್ ಅಂತ ನನ್ನ ಅನುಭವ. ಇದನ್ನು ಹಂಚಿಕೊಳ್ಳಬೇಕನ್ನಿಸ್ತು, ಇದನ್ನು ನಿಮಗೆ ಹಂಚಿಕೊಂಡಿದ್ದೀನಿ.